1962 ಯುದ್ಧ ನೆನಪಾಗ್ಬಿಡ್ತದೆ. ನೆಹರು ತಪ್ಪು ಮಾಡೋದು, ನೆಹರು ಬೈತಾ ಇರ್ತಾರೆ ಇವರು. ಇವತ್ತು ಆ ಚೈನಾ ಜೊತೆ ಗೆಳೆತನ ಮಾಡುವಂಥ ದುಸ್ಥಿತಿಯನ್ನು ಮೋದಿಯವರು ತಂದಿದ್ದಂಥವ್ರು ಯಾರಿದ್ರು ಅವರು ಟ್ರಂಪ್ ಅವರು ಅಂತ. ಟ್ಯಾರಿಫ್ 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 ಹಾಕ್ತೀವಿ ನಿಮ್ಮನ್ನು ಬೆದರಿಸಿ ಪಾಕ್ ಗೊಬ್ಬರದಲ್ಲಿ ನಾವು ಗೆದ್ದೀವಿ ಅಂತ ಹೇಳ್ಕೊಳ್ಳೋಂಥ ಶಕ್ತಿ ಸಹಿತ ನಮಗಿಲ್ದಂಥ ಪರಿಸ್ಥಿತಿ. ಅಲ್ಲಿ ದಾಳಿ ಮಾಡಿದ್ರು ಗೆದ್ದು ಬಿಟ್ಟರು, ಕಂಟ್ರೋಲ್ ಮಾಡಿದ್ರು ಪಾಕಿಸ್ತಾನವನ್ನು, ಪಾಕ್ ಆಕ್ಯುಪೈಡ್ ಆದಂಥ ಪ್ರದೇಶವನ್ನು. ಅದನ್ನು ಸಹಿತ ಲಾಸ್ಟಿಗೆ ಏಕಾಗಿ ಸಡನ್ನಾಗಿ ಹೇಳಿ ನಾವು ಗೆದ್ದೀವಿ, ನಾವು ನಿಲ್ಲಿಸಿ ಯುದ್ಧ ಅಂತ ಹೇಳಿಬಿಟ್ಟು ಮೋದಿಯವ್ರ ಮಕ್ಕಕ್ಕೆ ಕಪ್ಪು ಮಿಷನ್ ಬಳದ್ರು. ಆದರೂ ಮೋದಿಯವ್ರು ನಗ್ತಾ ಇರ್ತಾರೆ ಅವ್ರ ಜೊತೆಗೆ. ಇದಕ್ಕೆ ಕಾರಣ ಅಂದ್ರೆ ಆರ್ಥಿಕ ದಬ್ಬಾಳಿಕೆ, ವ್ಯಾಪಾರ ದಬ್ಬಾಳಿಕೆ, ದುಡ್ಡಿದಪ್ಪ ನಾವು ಶ್ರೀಮಂತ ನಾವು ಹೇಳೋದನ್ನು ಕೇಳಬೇಕು ನೀವು ಅನ್ನೋಂಥ ಮನೋಸ್ಥಿತಿ ಇವತ್ತು ವೆನೆಜುಲಾವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅಲ್ಲಿಯ ಅಧ್ಯಕ್ಷರನ್ನು ಹಾರಿಸ್ಕೊಂಡು ಹೋಗಿದ್ದಾರೆ. ಈಗ ನೆಕ್ಸ್ಟ್ ಖಮೇನಿ ನಾಳೆ ನಮ್ಮ ಇಂಡಿಯಾಗೂ ಬರ್ಬೋದು ಈ ಮನುಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೈಯಲ್ಲಿ ಆರ್ಥಿಕವಾಗಿ ಬದ್ಧರಿದ್ದಾರೆ, ವೈಜ್ಞಾನಿಕವಾಗಿ ಅತ್ಯಂತ ಮುಂದುವರಿದವರಾಗಿದ್ದಾರೆ. ಅದರ ಅಣುಬಾಂಬ್ಗಳಾಯಿತು ಮತ್ತರಾಯಿತು, ಅದರಲ್ಲೇ ಪಾರಂಗದಲ್ಲಿದ್ದಾರೆ. ಇವತ್ತು ಏನಾದರೂ ಬಲಿಷ್ಠ ದೇಶ ಉಳಿದಿದ್ರೆ ಅಮೆರಿಕ ಉಳಿದದು. $22 ಟ್ರಿಲಿಯನ್ ಅವರ ಇನ್ಕಮ್ ಪ್ರತಿ ವರ್ಷ. ನಮ್ಮದು ಎಷ್ಟು ರೀ 4.5 4 ನಂಬರ್ ಜಿಗಿದಾಡ್ತಾ ಇದ್ದೀವಿ. 4.5 ಎಷ್ಟು ಅದ ಟ್ರಿಲಿಯನ್. ನಾವು 4 ನಂಬರ್ ಅಂತ ಹೇಳ್ತಾ ಇದ್ವಿ. ಅವ್ರು ಇಲ್ಲಿ ಬಡತನ ಅದ, ನಿರಕ್ಷರತನ ಅದ, ಹಸಿವು ಅದ, ನಿರುದ್ಯೋಗ ಅದ ರೀ. ನಾವು ಜಪಾನಿಗೆ ಮುಂದೆ ಹೋಗಿದ್ದು ಅಂತ ಹೇಳ್ತೀವಿ, ಎದುರಾಗಿ ಗೊತ್ತಿಲ್ಲ. ದುಡ್ಡು ನಮ್ಮ ಸಂಘರ್ಗಳು ಹೇಳೋದು ಅಷ್ಟೇ ಇವನ. ನಾವು ಆರೋಗ್ಯದಿಂದ ಅವ್ರಿಗಿಂತ ಮುಂದಿಲ್ಲ, ಶಿಕ್ಷಣದಿಂದ ಅವ್ರಿಗಿಂತ ಮುಂದಿಲ್ಲ, ವೈಜ್ಞಾನಿಕತೆಯಿಂದ ಅವ್ರಿಗಿಂತ ಮುಂದಿಲ್ಲ, ನಮ್ಮ ಜೀವನ ಮಟ್ಟ ಅವ್ರಿಗಿಂತ ಉತ್ತಮವಾಗಿಲ್ಲ. ಆದರೂ ಶ್ರೀಮಂತರು ಜಪಾನ್ಗಿಂತಲೂ ಅಂತ ನಾವು ಹೇಳ್ಕೊಳ್ತೀವಿ. ನಮ್ಮ ಬಗ್ಗೆ ನಾವು ಬೆನ್ನು ಚಪ್ಪರಿಸ್ಕೊಳ್ತೀವಿ. ಇದೆಲ್ಲ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ನಿಮಗೆ ಗೊತ್ತಾಗಲಿ ಜಗತ್ತಿನಲ್ಲಿ ಏನು ನಡೀತಾ ಇದೆ. ಇದು ಅಂತಾರಾಷ್ಟ್ರೀಯ ವಿಷಯ. ನಮಗೆ ಯಾಕೆ ಏನು ನೀವು ಅನ್ಬೋದು, ಇದು ಅಂತಾರಾಷ್ಟ್ರೀಯ ಅಲ್ರಿ. ನಮ್ಮ ಮನೆ ಬಾಜುಕಿಂದ ಭಾರತದ ಬದಿಯಲ್ಲೇ ಇವೆಲ್ಲ ಪಾಕಿಸ್ತಾನ ಜೊತೆ ನಾವು ಹಿಂಗೆ ಮಾತಾಡಿದ್ರು. ಇವತ್ತು ನೋಡ್ರಿ ಅದು ಬದಿಯ ತಿಳ್ಕೊಬೇಕಾಯ್ತು. ವೆನೆಜುಲಾ ಸಹಿತ ಅದು ಹಿಂದುಳಿದ ದೇಶನೇ, ಆದರೆ ಅಲ್ಲಿ ಸಂಗ್ರಹ ಇರೋದ್ರಿಂದ ಅದನ್ನು ಹೊಡ್ಕೊಳ್ಳೋ ಸಲುವ ಇಷ್ಟೆಲ್ಲ ಪ್ರಯತ್ನ. ಹಿಂದೆ ಈಗಾಗಲೇ ನಿಮ್ಗೆ ಗೊತ್ತದ, ಇರಾಕದಲ್ಲಿ ದಾಳಿ ಮಾಡಿ ಇರಾಕ್ ತಮ್ಗೆ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಇನ್ನು ಇರಾನ್ ತೆಗೆದುಕೊಂಡ್ಬಿಟ್ರೆ